ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಆಲ್ಮೋಸ್ಟ್ ಈಗ ಫಿಕ್ಸ್ ಆಗಿರೋ ಹಾಗೆ ಕಾಣ್ತಾ ಇದೆ. ಬೆಂಗಳೂರು ದಕ್ಷಿಣ ಬಹಳ ಪ್ರತಿಷ್ಠಿತ ಕ್ಷೇತ್ರ ಬಿಜೆಪಿಗೆ, ಅದರಲ್ಲೂ ಈಗಾಗಲೇ ಅಭ್ಯರ್ಥಿ ಫಿಕ್ಸ್ ಆಗಿರುವಂತದ್ದು. ದಿವಂಗತ ಅನಂತಕುಮಾರ್ ಅವರ ಜಾಗವನ್ನು ತುಂಬೋದಕ್ಕೆ ಕ್ಯಾಂಡಿಡೇಟ್ ರೆಡಿ ಆಗಿರೋದು. ನ್ಯೂಸ್ 18ಗೆ ತೇಜಸ್ವಿನಿ ಅನಂತಕುಮಾರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತಾಡಿದ್ದಾರೆ. ಹಲವಾರು ವಿಚಾರಗಳನ್ನ ಅವರು ತಿಳಿಸಿದ್ದಾರೆ. ಬಿಜೆಪಿ ಭದ್ರಕೋಟೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧಿಸೋದು ಬಹುತೇಕ ಖಚಿತ. ಈಗ ತೇಜಸ್ವಿನಿ ಅವರ ಎಕ್ಸ್ಕ್ಲೂಸಿವ್ ಆದಂತಹ ಮಾತು ನಮ್ಮಲ್ಲಿ ಮಾತ್ರ ನ್ಯೂಸ್ 18ನಲ್ಲಿ ಹಲವಾರು ವಿಚಾರಗಳನ್ನ ನಿಮಗೆ ತಿಳಿಸಿದ್ದಾರೆ ನಮ್ಮ ವೀಕ್ಷಕರಿಗೋಸ್ಕರ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಅನಂತಕುಮಾರ್ ಅವರು ರಾಜಕೀಯ ತೇಜಸ್ವಿನಿ ಅನಂತಕುಮಾರ್ ಅವರ ದಾರಿಯಲ್ಲೇ ಹೋಗೋದಕ್ಕೆ ಈಗ ರಾಜಕೀಯವಾಗಿ ಎಲ್ಲಾ ರೀತಿಯಾಗಿ ಸಿದ್ಧವಾಗಿದ್ದಾರೆ. ಬಿಜೆಪಿ ಒಂದು ಸ್ಪರ್ಧೆಯ ಬಗ್ಗೆ ತೇಜಸ್ವಿನಿ ಎಕ್ಸ್ಕ್ಲೂಸಿವ್ ಆಗಿ ಅಭ್ಯರ್ಥಿಯಾಗಿ ಏನ್ ಹೇಳಿದ್ದಾರೆ ಅದರ ಬಗ್ಗೆ ಮಾತನಾಡಿದ್ದಾರೆ. ರಾಜಕೀಯ ಎಂಟ್ರಿ ಪಕ್ಕ ಬೆಂಗಳೂರು ಒಂದು ದಕ್ಷಿಣ ಕ್ಷೇತ್ರದಲ್ಲಿ ಸಂದರ್ಭ ಬದಲಾಗಿದೆ. ಅನಂತಕುಮಾರ್ ಅವರು ಜೊತೆಗಿಲ್ಲ. ಪಕ್ಷ ಬಯಸಿದ್ರೆ ಆ ಸಂದರ್ಭದಲ್ಲಿ ಸೂಕ್ತವಾದಂತಹ ನಿರ್ಧಾರವನ್ನ ಕೈಗೊಳ್ತೀನಿ. ಪರೋಕ್ಷವಾಗಿ ಲೋಕಸಭೆಗೆ ಸ್ಪರ್ಧಿಸೋದಾಗಿ ತೇಜಸ್ವಿನಿ ಅನಂತಕುಮಾರ್ ಅವರು ಹೇಳಿದ್ದಾರೆ. ಬಿಜೆಪಿಗೆ ಅನಂತಕುಮಾರ್ ಜೀವನವನ್ನೇ ಕೊಟ್ಟಿದ್ದಾರೆ. ಬಿಜೆಪಿಯ ವಿಚಾರಗಳಿಗೆ ನನ್ನ ಸಹಮತ ಇದೆ. ಹಾಗಾಗಿ ನನ್ನಿಂದ ಏನು ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲದಕ್ಕೂ ಕೂಡ ನಾನು ಸಿದ್ಧವಾಗಿದ್ದೇನೆ ಅಂತ ಹೇಳಿದ್ದಾರೆ. ಈಗ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು ರಾಜಕಾರಣಕ್ಕೆ ಎಂಟ್ರಿ ಆಗ್ತಿದ್ದಾರೆ ಅಂತ ಅದ್ರಲ್ಲಿ ಕೂಡ ನಾವು ಗಮನಿಸಿದ್ವಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಸೋಲಿಲ್ಲದ ಸರದಾರನಿಗೆ ಅವರೇ ಇದ್ದಂತಹ ಒಂದು ಕ್ಷೇತ್ರ. ಹಲವು ವರ್ಷಗಳಿಂದ ಕೂಡ ಅಲ್ಲಿ ಯಾರು ಕೂಡ ಬೇರೆ ಅಭ್ಯರ್ಥಿ ಗೆದ್ದು ಬಂದದ್ದೇ ಇಲ್ಲ. ಈಗ ಆ ಜವಾಬ್ದಾರಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರ ಮೇಲಿದೆಯಾ? ಸಂದರ್ಭ ಇವತ್ತು ಬದಲಾವಣೆ ಆಗಿದೆ. ಅನಂತಕುಮಾರ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಪಕ್ಷ ಬಯಸಿದ್ರೆ ಆ ಸಂದರ್ಭದಲ್ಲಿ ಏನು ಅವಶ್ಯಕತೆ ಇದೆ ಅನ್ಸೋದು ಅದನ್ನ ಸರಿಯಾಗಿರೋದನ್ನ ಮಾಡೋಣಂತೆ. ಆ ದೃಷ್ಟಿಯಿಂದ ಅನಂತಕುಮಾರ್ ಅವರು ತನ್ನ ಜೀವನವನ್ನೇ ಯಾವ ಪಕ್ಷಕ್ಕೆ ಕೊಟ್ಟರು ಆ ಪಕ್ಷದ ಯಾವುದೇ ವಿಚಾರಗಳಿಗೂ ನಾನು ಸಹಮತವಾಗಿದ್ದೀನಿ. ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ನನ್ನಿಂದ ಏನು ಮಾಡೋಕ್ಕಾಗುತ್ತೋ ಅದನ್ನು ನಾನು ಖಂಡಿತ ಮಾಡಲಿಕ್ಕೆ ಸಿದ್ಧಳಿದ್ದೀನಿ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸ್ತಾರೆ ಬಿಜೆಪಿ ಪರವಾಗಿ ಅನ್ನೋದಕ್ಕೆ ಈಗಾಗಲೇ ಆನ್ಸರ್ಗಳು ಸಿಗ್ತಾ ಇದೆ. ಶ್ರೀನಿವಾಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀನಿವಾಸ್, ಇದೀಗ ಅನಂತಕುಮಾರ್ ಅಗಲಿಕೆಯ ನಂತರ ಈಗ ಇಮಿಡಿಯೇಟ್ ಆಪ್ಷನ್ ಇರುವಂತದ್ದು ಅವರ ಪತ್ನಿ ತೇಜಸ್ವಿನಿ ಅವರೇನು ನಿಲ್ಲುವಂತ ಚಾನ್ಸಸ್ ಎಷ್ಟಿದೆ, ಏನಾಗುತ್ತೆ ಅಂತ ನಿಂತ ನಂತರ? ಅವಿನಾಶ್, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ಬೋದು. 1991ರಿಂದ ಕೂಡ ಅದು ಬಿಜೆಪಿಗೆ ಒಂದು ವಶದಲ್ಲಿ ಬಂತು. ಮತ್ತೆ ಅದು ಅನಂತಕುಮಾರ್ ಇಂದ ಬಿಜೆಪಿಯ ಒಂದು ಭದ್ರಕೋಟೆಯಾಗಿ ಮಾರ್ಪಟ್ಟಿತ್ತು. ಆದ್ರೆ ಅನಂತಕುಮಾರ್ ಬಳಿಕ ಆ ಕ್ಷೇತ್ರಕ್ಕೆ ಯಾರು ಅಂತಕ್ಕಂಥ ಸಾಕಷ್ಟು ಪ್ರಶ್ನೆಗಳು ಮತ್ತು ಸಾಕಷ್ಟು ಕುತೂಹಲ ಒಂದು ರಾಜಕೀಯ ವಲಯದಲ್ಲಿತ್ತು ಮತ್ತು ಬಿಜೆಪಿ ವಲಯದಲ್ಲಿ ಕೂಡ ಇತ್ತು. ಅಂದ್ರೆ ಅನಂತಕುಮಾರ್ ಬಳಿಕ ಸಾಕಷ್ಟು ಜನ ಅಲ್ಲಿ ಸ್ಪರ್ಧೆ ಮಾಡತಕ್ಕಂಥ ಒಂದು ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಅಂತಿಮವಾಗಿ ಸಂಘ ಪರಿವಾರ ಆಗಿರ್ಬೋದು ಮತ್ತು ಬಿಜೆಪಿ ಮುಖಂಡರಾಗಿರ್ಬೋದು ಮತ್ತು ಕೇಂದ್ರದ ಒಂದು ಬಿಜೆಪಿ ಹಿರಿಯ ನಾಯಕರಾಗಿರ್ಬೋದು ಅನಂತಕುಮಾರ್ ಕುಟುಂಬಕ್ಕೆ ಈ ಒಂದು ಮುಂದಿನ ಒಂದು ಅಭ್ಯರ್ಥಿ ಆಗಲಿಕ್ಕೆ ಒಂದು ಅವಕಾಶವನ್ನು ಕೊಡೋಣ ಅಂತಕ್ಕಂಥ ಒಂದು ಇಂಗಿತವನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ ಬಂದ್ರು. ಆದ್ರೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಬಿಜೆಪಿ ಮುಖಂಡರು ತೇಜಸ್ವಿನಿ ಅನಂತಕುಮಾರ್ ಅವರು ಅಭ್ಯರ್ಥಿ ಆಗೋದಕ್ಕೆ ಒಂದು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕೂಡ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಕೂಡ ಅಂತಿಮವಾಗಿ ಬಿಜೆಪಿ ವರಿಷ್ಠರು ಅನಂತಕುಮಾರ್ ಕುಟುಂಬದ ಸದಸ್ಯರೇ ಇಲ್ಲಿ ಸ್ಪರ್ಧೆ ಮಾಡಲಿ ಅಂತಕ್ಕಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದರು. ನಿನ್ನೆ ಒಂದು ಏನು ತೇಜಸ್ವಿನಿ ಅನಂತಕುಮಾರ್ ಅವರು ನ್ಯೂಸ್ 18 ಕನ್ನಡಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಮಾಹಿತಿಯನ್ನು ಏನು ನೀಡಿದ್ದಾರೆ ಅಂತಂದ್ರೆ, ನಾನು ಪಕ್ಷ ಬಯಸಿದ್ರೆ ಮತ್ತು ಈ ಕ್ಷೇತ್ರದ ಜನ ಬಯಸಿದ್ರೆ ನಾನು ಈ ನಿರ್ಧಾರ ಕೈಗೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೇನೆ ಅಂತಕ್ಕಂಥದ್ದು. ಅಂದ್ರೆ ನಾನು ಚುನಾವಣೆ ಕಣಕ್ಕೆ ಇಳಿಲಿಕ್ಕೆ ತಯಾರಾಗಿದ್ದೇನೆ ಅಂತಕ್ಕಂತಹ ಒಂದು ಮಾತನ್ನ ಹೇಳಿದನ್ನ ನೋಡಿದ್ರೆ ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅವರೇ ಅಂತಕ್ಕಂಥದ್ದು ಫೈನಲ್ ಆಗಿದೆ ಅಂತಕ್ಕಂಥದ್ದು. ಅಂದ್ರೆ ಸಂಘ ಪರಿವಾರ ಕೂಡ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಈಗಾಗಲೇ ಮತ್ತು ಬಿಜೆಪಿ ಮುಖಂಡರು ಕೂಡ ಒಂದು ಮನವೊಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅನಂತಕುಮಾರ್ ಅವರು ಸೋಲಿಲ್ಲದ ಸರ್ದಾರಾಗಿ ಬೆಂಗಳೂರು ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಅವರ ಸಂಘ ಸಂಸ್ಥೆಗಳು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಈ ಕೆಲಸ ಕಾರ್ಯಗಳು ಒಂದು ತೇಜಸ್ವಿನಿ ಅನಂತಕುಮಾರ್ ಅವರ ಒಂದು ಕೈ ಹಿಡಿಬಹುದು ಅಂತಕ್ಕಂಥ ಒಂದು ಅದಮ್ಯ ವಿಶ್ವಾಸ ಇದೀಗ ಬಿಜೆಪಿ ಮುಖಂಡರಲ್ಲಿ ಮೂಡಿದೆ. ಅಷ್ಟೇ ಅಲ್ಲ, ತೇಜಸ್ವಿನಿ ಅನಂತಕುಮಾರ್ ಅವರು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸಾಕಷ್ಟು ಅವರು ಅನಂತಕುಮಾರ್ ಅವರು ಬಿಸಿ ಆದ ಬಳಿಕ ಕ್ಷೇತ್ರದ ಕೆಲಸ ಕಾರ್ಯಗಳನ್ನೆಲ್ಲ ತೇಜಸ್ವಿ ಅನಂತಕುಮಾರ್ ಅವರು ನೋಡ್ಕೋತಾ ಇದ್ರು. ಹೀಗಾಗಿ ಅವರಿಗೆ ಕ್ಷೇತ್ರ ಏನು ಹೊಸದಲ್ಲ ಮತ್ತು ರಾಜಕೀಯ ವಿಚಾರಗಳು ಕೂಡ ಹೊಸದಲ್ಲ. ಅಷ್ಟೇ ಅಲ್ಲ, ಪಕ್ಷದ ಒಬ್ಬ ಕಟ್ಟುನಿಟ್ಟಿನ ಸಿಪಾಯಿಯಾಗಿ ಅನಂತಕುಮಾರ್ ಅವರು ಕೆಲಸ ಕಾರ್ಯವನ್ನು ಮಾಡಿದ್ರು. ಸಂಘ ಪರಿವಾರದ ಆರಂಭದಿಂದಲೂ ಕೂಡ ತಮ್ಮ ಜೀವಿತ ಕಾಲದ ಅಂತ್ಯದವರೆಗೂ ಕೂಡ ಅನಂತಕುಮಾರ್ ಅವರು ಪಕ್ಷ ನಿಷ್ಠರಾಗಿದ್ರು ಮತ್ತು ಪಕ್ಷದ ಎಲ್ಲ ನಿರ್ಧಾರಕ್ಕೆ ಕೂಡ ಅವರು ತಲೆ ಬಾಗ್ತಾನೆ ಇದ್ರು. ಹೀಗಾಗಿ ಅಂತಿಮವಾಗಿ ಅವರ ಪಕ್ಷ ನಿಷ್ಠೆ
ಮತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ನೋಡಿ ಅಂತಿಮವಾಗಿ ಬಿಜೆಪಿ ಇದೀಗ ಅನಂತಕುಮಾರ್ ಕುಟುಂಬದ ಸದಸ್ಯರನ್ನೇ ಇದೀಗ ಅಖಾಡಕ್ಕೆ ಇಳಿಸ್ತಕ್ಕಂಥ ಒಂದು ನಿರ್ಧಾರ ಮಾಡಿದೆ. ಅವ್ರು ನಿನ್ನೆ ಒಂದು ನಮ್ಮ ಸಂದರ್ಭದಲ್ಲಿ ಒಂದು ವಿಚಾರ ಏನಂತಂದ್ರೆ, ಅನಂತಕುಮಾರ್ ಅವ್ರು ಹೇಗಿದ್ರು ಅಂದ್ರೆ ಸಾಮಾನ್ಯವಾದಂತ ನಾಯಕ ಅಲ್ಲ, ಕೇಂದ್ರ ಮತ್ತು ರಾಜ್ಯಕ್ಕೆ ಒಂದು ಕೊಂಡಿ ಆಗಿದ್ರು. ಅವರ ಸ್ಥಾನವನ್ನ ತುಂಬೋದು ಎಷ್ಟು ಸಫಲರಾಗಬಲ್ಲರು, ಯಾಕಂದ್ರೆ ಅವ್ರ ಜೊತೆ ಇರೋದ್ರಿಂದ ಅವ್ರಿಗೊಂದಷ್ಟು ಗೊತ್ತಿರುತ್ತೆ ಹೇಗೆ ಮೇಂಟೈನ್ ಮಾಡಬೇಕು ಅಂತ. ಆ ಸ್ಥಾನವನ್ನ ತುಂಬೋದಾ ಹೇಗೆ ಅಂತ? ಖಂಡಿತವಾಗಿಯೂ ಅವಿನಾಶ್, ಆ ಒಂದು ಸ್ಥಾನವನ್ನ ತುಂಬತಕ್ಕಂಥ ಒಂದು ಪ್ರಯತ್ನವನ್ನ ತೇಜಸ್ವಿನಿ ಅನಂತಕುಮಾರ್ ಮಾಡಬಹುದು ಅಂತಕ್ಕಂತಹ ಒಂದು ವಿಶ್ವಾಸ ಕೂಡ ಬಿಜೆಪಿ ಮುಖಂಡರಲ್ಲಿ ಮತ್ತು ಸಂಘ ಪರಿವಾರದ ಒಂದು ಮುಖಂಡರಲ್ಲಿ ಇದೆ. ಅಂದ್ರೆ ಇಲ್ಲಿ ಅನಂತಕುಮಾರ್ ಅವರು ಒಂದು ಪ್ರಭಾವಿ ನಾಯಕರು, ಎಷ್ಟು ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಪ್ರಭಾವಿ ಆಗಿದ್ರು, ಕೇಂದ್ರದಲ್ಲೂ ಕೂಡ ಒಂದು ಅಷ್ಟೇ ಪ್ರಭಾವಿಯಾಗಿರ್ತಕ್ಕಂತಹ ಮತ್ತು ಕೇಂದ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಹಿಡಿತವನ್ನ ಹೊಂದಿರತಕ್ಕಂಥ ನಾಯಕರು ಅನಂತಕುಮಾರ್ ಆಗಿದ್ರು. ಅಂದ್ರೆ ರಾಜ್ಯಕ್ಕೆ ಒಂದು ಅಭಿವೃದ್ಧಿ ವಿಚಾರಗಳಲ್ಲಿ ಕೂಡ ರಾಜ್ಯಕ್ಕೆ ತರಬೇಕಾಗಿರ್ತಕ್ಕಂತಹ ಅನುದಾನ ಆಗಿರಲಿ, ತರಬೇಕಾಗಿರ್ತಕ್ಕಂಥ ಯೋಜನೆಗಳಾಗಿರಲಿ ಮತ್ತು ತಮ್ಮ ಒಂದು ಸಂಪರ್ಕ ಏನಿದೆ, ತಮ್ಮ ಪ್ರಭಾವ ಏನಿದೆ, ಅದನ್ನು ಬಳಸಿ ಎಷ್ಟೇ ಕಠಿಣವಾಗಿದ್ರು ಅದನ್ನು ಬಹಳ ಸುಲಭವಾಗಿ ತರತಕ್ಕಂತಹ ಒಂದು ಕೆಲಸ ಮತ್ತು ಚಾಕಚಕ್ಯತೆ ಒಂದು ಅನಂತಕುಮಾರ್ ಅವರಿತ್ತು. ಅಂದ್ರೆ ಈ ಒಂದು ಓಡಾಟ ರಾಜ್ಯ ಮತ್ತು ಕೇಂದ್ರ, ಈ ಒಂದು ಓಡಾಟದ ಮಧ್ಯದಲ್ಲಿ ಅವರು ಕ್ಷೇತ್ರವನ್ನು ಗಮನಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ತೇಜಸ್ವಿನಿ ಅನಂತಕುಮಾರ್ ಅವರು ಅವರ ಒಂದು ಕೆಲಸ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ರು. ಅಂದ್ರೆ ಅನಂತಕುಮಾರ್ ಅವರ ಕೆಲಸ ಕಾರ್ಯಗಳನ್ನೆಲ್ಲ ಇವರು ಮಾಡ್ತಾ ಇರೋದ್ರಿಂದ ಅವರ ಒಂದು ಅನುಭವ ಆಗಿರ್ಬೋದು, ಅನಂತಕುಮಾರ್ ಒಂದು ರಾಜಕೀಯ ನಡೆ ಆಗಿರ್ಬೋದು, ಸ್ವಲ್ಪ ತೇಜಸ್ವಿನಿ ಅನಂತಕುಮಾರ್ ಅವರಲ್ಲಿ ಕರಗತ ಆಗಿದೆ. ಈ ಒಂದು ಕಾರಣಕ್ಕಾಗಿ ಅವರಿಗೆ ಒಂದು ಟಿಕೆಟ್ ಕೊಡೋ ನಿಟ್ಟಿನಲ್ಲಿ ಕೂಡ ಒಂದು ಬಿಜೆಪಿ ನಿರ್ಧಾರ ಮಾಡಿದೆ ಮತ್ತು ಇವರು ಸ್ಪರ್ಧೆ ಮಾಡೋ ನಿಟ್ಟಿನಲ್ಲೂ ಕೂಡ ತಮ್ಮ ಅಭಿಪ್ರಾಯ ಕೂಡ ನ್ಯೂಸ್ 18 ಕನ್ನಡಕ್ಕೆ ವ್ಯಕ್ತಪಡಿಸಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್.